ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇದು ನೆನ್ನೆ ವಿಡಿಯೋ. ನೆನ್ನೆ ನಮ್ಮ ಮನೆಯಲ್ಲಿ ಹೇಗೆಲ್ಲ ಪೂಜೆ ಆಯಿತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕ ವಿಡಿಯೋ ಅಂತ ಹೇಳ್ಬೋದು. ನೋಡಿರಿ, ನೆನ್ನೆ ಬೆಳಗ್ಗೆ ಗೋವತ್ಸ ದ್ವಾದಶಿ ನಿಮಗೆಲ್ಲ ಗೊತ್ತಿದೆ, ಎಲ್ಲರೂ ಮಾಡಿದ್ದೀರಾ ಹಸು ಕರುವಿನ ಪೂಜೆ. ನಾವು ಸಹ ಮಾಡಿದ್ದೀವಿ. ನೋಡಿರಿ, ಒಂದು ತಟ್ಟೆಯಲ್ಲಿ ಹಸು ಮತ್ತು ಕರು ಬೆಳ್ಳಿಯದಿಟ್ಟು ಪೂಜೆ ಮಾಡಿ ಅರ್ಘ್ಯ ಕೊಟ್ಟು ಮತ್ತು ಗೋಗ್ರಾಸವನ್ನು ಸಹ ಇಟ್ಟಿದ್ವಿ. ಸಮಯಕ್ಕೆ ಕರೆಕ್ಟಾಗಿ ಹಸು ನಮ್ಮ ಮನೆ ಹತ್ರ ಬಂತು. ಹಾಗಾಗಿ ಹಸುವಿಗೆ ಆ ಗೋಗ್ರಾಸವನ್ನು ತಿನ್ನಿಸ್ಬಿಟ್ಟು ಹಾಗೆ ಗೋವಿನ ಪಾದದಲ್ಲಿ ಮತ್ತೆ ಇನ್ನೊಂದು ಸಲ ಅರ್ಘ್ಯವನ್ನು ಕೊಟ್ಟು ಪೂಜೆ ಮಾಡ್ಕೊಂಡ್ವಿ. ಇದಿಷ್ಟು ಬೆಳಗ್ಗೆ ಮಾಡಿದಂತಹ ಪೂಜೆ. ಪಕ್ಕದಲ್ಲಿ ಕೃಷ್ಣನನ್ನು ಇಟ್ಟಿದ್ದೀವಿ. ಪ್ರತಿ ದ್ವಾದಶಿನೂ ಈ ರೀತಿಯಾಗಿ ಕೃಷ್ಣನನ್ನು ಪೂಜೆ ಮಾಡ್ತಾರೆ ನಮ್ಮ ಮನೆಯವರು. ಹಾಗಾಗಿ ಎರಡೂ ಒಂದೇ ಮನೆ ಮೇಲೆ ಇಟ್ಟಿದ್ದೀವಿ. ಇನ್ನು ಕೃಷ್ಣ ಗೋವುಗಳನ್ನು ಕಾಯ್ದಂತಹ ಕೃಷ್ಣ. ಹಾಗಾಗಿ ಕೃಷ್ಣನಿಗೆ ಗೋವು ಅಂದರೆ ತುಂಬ ಪ್ರೀತಿ. ಒಂದು ಹಾಡಿದೆ ಅಲ್ವಾ ಸ್ನೇಹಿತರೆ, ಕಾದನ ವತ್ಸವ ಹರಿ ಕಾದನ ಕಾದನ ವತ್ಸವ ಹರಿ ಕಾದನ. ತುಂಬ ಸುಂದರವಾದ ಹಾಡು. ಇನ್ನೊಂದು ಸಲ ಯಾವಾಗಾದರೂ ಹಾಡಿ ಹಾಕ್ತೀನಂತೆ. ವತ್ಸಗಳು ಅಂದರೆ ಕರುಗಳನ್ನು ಕೃಷ್ಣ ಕಾಯ್ತಾನಂತೆ. ಹಾಗಾಗಿ ಈ ಥರ ನಿನ್ನೆ ನಮ್ಮ ಮನೆಯಲ್ಲಿ ಬೆಳಗ್ಗೆ ಪೂಜೆ ಆಯಿತು. ಮತ್ತು ನಿನ್ನೆ ಸಾಯಂಕಾಲ 6 ಗಂಟೆಯಿಂದ ಧನಲಕ್ಷ್ಮಿ ಪೂಜೆ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಲ್ವ. ನಾನು ಸಹ ಮಾಡ್ತೀನಿ. ನಾನು ಏನೇನು ಪೂಜೆಗಳನ್ನು ಮಾಡ್ತೀನೋ ಅದನ್ನೆಲ್ಲ ನಿಮಗೂ ಸಹ ತಿಳಿಸ್ತೀನಿ. ನಿಮಗೆ ತಿಳಿಸಿದ್ದನ್ನು ನಾನು ಸಹ ಮಾಡ್ತೀನಿ. ಹಾಗಾಗಿ ನಿನ್ನೆ ಸಾಯಂಕಾಲ 6 ಗಂಟೆಗೆ ಎಲ್ಲ ತಯಾರಿ ಮಾಡಿ ಇಟ್ಕೊಂಡು ಮತ್ತೆ ಒಂದು ಸಲ ಸ್ನಾನ ಮಾಡಿಕೊಂಡು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಿಮಗೆ ಕಾಣಿಸ್ತಾ ಇದೆ. ಮೇಲೆ ಕಟ್ಟೆ ಮೇಲೆ, ದೇವ್ರ ಕಟ್ಟೆ ಮೇಲೆ ಕೂಡಿಸಿ ಮಾಡ್ಬೋದಾಗಿತ್ತು, ಜಾಗ ಇರಲಿಲ್ಲ. ಯಾಕಂದರೆ ಚಾತುರ್ಮಾಸದ ರಂಗೋಲಿಗಳನ್ನು ಹಾಕ್ತಾ ಇರ್ತೀನಲ್ವ, ಒಂದೊಂದು ಸಲ ಮಿಸ್ ಆಗಿಬಿಡುತ್ತೆ, ಒಂದೊಂದು ದಿನ ಹಾಕೋದಕ್ಕಾಗಿರೋದಿಲ್ಲ. ಹಾಗಾಗಿ ಎರಡೆರಡು ರಂಗೋಲಿಗಳನ್ನು ಹಾಕ್ಕೊಂಡ್ಬಿಡ್ತೀನಿ. ಸ್ಥಳ ಕಡಿಮೆ ಆಗಿಬಿಡುತ್ತೆ ನನಗೆ. ಅದಕ್ಕೆ ಕೆಳಗಡೆನೇ ದೇವ್ರ ಮನೆಯಲ್ಲೇ ಕೂಡಿಸ್ಕೊಂಡು ಮಾಡ್ತಾಯಿದ್ದೀನಿ. ನಿಮಗೆ ಹೇಗೆ ಹೇಳ್ಕೊಟ್ಟಿದ್ನೋ ಅದೇ ರೀತಿಯಲ್ಲಿನೇ ನಾನು ಧನಲಕ್ಷ್ಮಿ ಪೂಜೆಯನ್ನು ನಿನ್ನೆ ಗೋಧೂಳಿ ಸಮಯದಲ್ಲಿ ಮಾಡಿಕೊಂಡೆ. ತುಂಬ ಜನ ನನಗೆ ಫೇಸ್ಬುಕ್ಕಲ್ಲಿ ಫೋಟೋಸ್ ಎಲ್ಲ ತೆಗೆದು ಹಾಕಿದ್ದೀರಾ, ಧನಲಕ್ಷ್ಮಿ ಪೂಜೆದು ಮತ್ತು ಯಮದೀಪದ್ದು ಸಹ ಹಾಕಿದ್ದೀರಾ. ತುಂಬ ಸಂತೋಷ ಆಯಿತು, ತುಂಬ ಖುಷಿಯಾಗುತ್ತೆ. ಹೇಳಿದ್ದಕ್ಕೂ ನೀವೆಲ್ಲ ಮಾಡೋದಕ್ಕೂ ನನಗೂ ಸಹ ಸಂತೋಷ ಆಗುತ್ತೆ. ನೋಡಿರಿ, ಧನಲಕ್ಷ್ಮಿ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ಮನೆಯಲ್ಲಿ ಕಳೆ ಇರುತ್ತೆ. ಅದರಲ್ಲೂ ಸಂಜೆ ಹೊತ್ತಲ್ಲಿ ಗೋಧೂಳಿ ಸಮಯದಲ್ಲಿ ನಾವೇನು ಪೂಜೆಗಳನ್ನು ಮಾಡ್ತೀವಲ್ವ, ಲಕ್ಷ್ಮೀ ಪೂಜೆ, ತುಂಬ ಮನೆಯಲ್ಲಿ ಒಂಥರ ವೈಬ್ರೇಷನ್ ಇರುತ್ತೆ. ಎಷ್ಟು ಕಳೆ ಇರುತ್ತೆ ಅಂತ ಅಂದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ತುಂಬ ಜನ ಕೇಳಿದ್ರಿ, ನೋಡ್ತಾ ಇದ್ದೀರಿ ನೋಡಿರಿ ಎಷ್ಟು ರಂಗೋಲಿ ಆಗಿದೆ ಅಂತ. ಎರಡೆರಡು ರಂಗೋಲಿ ದೇವ್ರ ಕಟ್ಟೆ ಮೇಲೆ ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ಸ್ಥಳ ಇರಲಿಲ್ಲ ಅಂತ ಕೆಳಗಡೆ ಲಕ್ಷ್ಮೀ ದೇವಿನ ಕೂಡಿಸ್ಕೊಂಡಿದ್ದೀನಿ. ತುಂಬ ಜನ ಕೇಳಿದ್ರಿ ಸ್ನೇಹಿತರೆ, ದ್ವಾದಶಿ ಪಾರಣೆ ಮಾಡಬೇಕಾ ಬೇಡವಾ, ಮತ್ತು ಪೂಜೆ ಮಾಡಬೇಕಲ್ವಾ ಸಂಜೆ ಹೊತ್ತಲ್ಲಿ ಹೇಗೆ ಅಂತ. ನಾನು ಅದ್ರ ಬಗ್ಗೆ ಹೇಳಬೇಕಾಗಿತ್ತು, ಆದರೆ ಎಲ್ಲರಿಗೂ ಸಹ ನಾನು ರಿಪ್ಲೈ ಮಾಡಿದ್ದೀನಿ. ದ್ವಾದಶಿ ದಿನ ಪಾರಣೆ ಮಾಡಲೇಬೇಕು. ಏಕಾದಶಿ ಉಪವಾಸ ಮಾಡಿದ್ಮೇಲೆ ದ್ವಾದಶಿ ಪಾರಣೆ ಮಾಡದೇ ಇದ್ದರೆ ನಮಗೆ ಅದರ ಫಲ ಸಿಗೋದಿಲ್ಲ, ಏಕಾದಶಿ ಮಾಡಿದಂಥ ಫಲ ಸಿಗೋದಿಲ್ಲ. ಹಾಗಾಗಿ ದ್ವಾದಶಿ ಪಾರಣೆ ಬೆಳಗ್ಗೆ ಮಾಡಿರ್ತೀವಲ್ವ, ಆದರೆ ಸಂಜೆ ತನಕನೂ ಏನೂ ತಿನ್ನಬಾರ್ದು. ಮತ್ತು ದ್ವಾದಶಿ ಪಾರಣೆ ಆದಮೇಲೆ ಏನೇನೂ ತಿನ್ನಬಾರ್ದು. ಸಂಜೆ ತನಕ ಹಾಗೇ ಇದ್ದು ಆಮೇಲೆ ಪೂಜೆ ಮಾಡಿಕೊಂಡು ತಿಂಡಿ ಮಾಡಿಕೊಂಡು ತಿನ್ಬೋದು. ಹೀಗೆ ಅಂತ ನಾನು ಬರೆದು ಸಹ ಹಾಕಿದ್ದೀನಿ ಎಲ್ಲರಿಗೂ. ಈಗ ಧನಲಕ್ಷ್ಮಿ ಪೂಜೆಯನ್ನು ನೋಡ್ತಾ ಇದ್ದೀರಾ. ಇದೇ ರೀತಿಯಾಗಿ ನೀವು ನಾಳೆ ಅಮಾವಾಸ್ಯೆ, ನರಕ ಚತುರ್ದಶಿ ಸಾಯಂಕಾಲ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಹೀಗೆ ಮಾಡ್ಕೋಬೋದು. ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಬೋದು, ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡ್ಬೋದು. ಸೊಲ್ಲು ಲಾಲಿಸಿ ಮನದಿ ನಿಲ್ಲೋ ನೀನು, ಹೀಗೆ ಒಲಿದು ಬಂದ ದೇವಿ ಪಕ್ಷಿ ವಾಹನ ಭೃತ್ಯಳೇ. ಕಕ್ಷೆ 2ರಲ್ಲಿರುವ ಮೋಕ್ಷ ಪ್ರದಾತಳೆ, ಕಕ್ಷೆ 2ರಲ್ಲಿರುವ ಮೋಕ್ಷ ಪ್ರದಾತಳೆ. ರಕ್ಷಿಸುತ್ತಿರುವಿ ನೀನು ನಮ್ಮನ್ನು ಕಲ್ಲೂರ ಮಹಾಲಕ್ಷ್ಮಿ ಎಲ್ಲರ ಮಾತೆ. ಹೀಗೆ ನಿನ್ನೆ ನನ್ನ ಪೂಜೆ ಮುಗಿಯೋದ್ರೊಳಗೆ 7 ಗಂಟೆ 7 ಕಾಲ ಆಯಿತು ಸ್ನೇಹಿತರೆ. ಇದೆಲ್ಲ ಆದಮೇಲೆ
ಮಹಾಲಕ್ಷ್ಮಿಗೆ ಅಷ್ಟೋತ್ತರ ಪೂಜೆಯನ್ನು ಮಾಡಿದೆ. ಪುಷ್ಪಾರ್ಚನೆ ಮತ್ತು ಕುಂಕುಮಾರ್ಚನೆ ಎರಡನ್ನೂ ಸಹ ಮಾಡಿದ್ದೀನಿ. ಪುಷ್ಪಾರ್ಚನೆಗೆ ಬೆಳಗ್ಗೆನೇ ನಾನು ಎಲ್ಲ ತೆಗೆದಿಟ್ಕೊಂಡಿದ್ದೆ ಹೂಗಳನ್ನು, ಪಾರಿಜಾತ ಹೂಗಳನ್ನು. ಹಾಗಾಗಿ ಪುಷ್ಪಾರ್ಚನೆಯೂ ಆಯಿತು, ಕುಂಕುಮಾರ್ಚನೆ ಸಹ ಮಾಡ್ಕೊಂಡಿದ್ದೀನಿ. ಉಲ್ಲಾಸದಿಂದಲೇ ನಡುವಿಗೊಡ್ಯಾಣ ಪುಲ್ಲನಾಭನ ಪ್ರಿಯಳಿಗೆ ಆರುತಿ ಬೆಳಗಿರೆ ನಾರಿಯರು ಬೆಗಾದಿ ಕೊಲ್ಹಾಪುರದ ಮಹಾಲಕ್ಷ್ಮಿಗೆ ಜರಿದ. ನೋಡ್ರಿ ಸ್ನೇಹಿತರೆ, ಇದಿಷ್ಟು ನಮ್ಮ ಮನೆಯಲ್ಲಿ ನಿನ್ನೆ ಸಂಜೆ ಗೋಧೂಳಿ ಸಮಯದಲ್ಲಿ ಆದಂತಹ ಧನಲಕ್ಷ್ಮಿ ಪೂಜೆ ವಿಡಿಯೋ. ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಪೂಜೆಗಳು ಮಾಡೋದು ನಮಗೆ ತೋರಿಸೋದೇ ಇಲ್ಲ ಅಂತ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಹಾಕ್ತಾಯಿದ್ದೀನಿ. ನಿನ್ನೆ ರೆಕಾರ್ಡ್ ಮಾಡಿದ್ವಿ. ಇದೆಲ್ಲ ಆದಮೇಲೆ ನಂತರ 7:15 7:30 ಅಷ್ಟೊತ್ತಿಗೆ ನೋಡಿರಿ ಯಮದೀಪವನ್ನು ಹಚ್ತಾ ಇದ್ದೀವಿ. ಮನೆಯಲ್ಲಿ ಒಂದು ಸ್ವಲ್ಪ ಮೇಲ್ಗಡೆ ಸ್ಥಾನದಲ್ಲಿ ಒಂಚೂರು ಗೋಮಯ ಹಾಕ್ಕೊಂಡು ಸಾರಿಸಿ ರಂಗೋಲಿಯನ್ನು ಹಾಕಿ ಈ ರೀತಿ ಕಬ್ಬಿಣದ ಬಾಣಲಿಯಲ್ಲಿ ಅಥವಾ ಕಬ್ಬಿಣದ ಪುಟ್ಟಿಯಲ್ಲಿ ಯಮದೀಪವನ್ನು ಹಚ್ಚಬೇಕು. ಎಳ್ಳೆಣ್ಣೆಯನ್ನು ಹಾಕಿ ನಾನು ಬತ್ತಿ ಮಾಡೋದು ತೋರಿಸಿದ್ನಲ್ವ, ಅದನ್ನು ಇಟ್ಬಿಟ್ಟು ಹೀಗೆ ಕಾಷ್ಟದಿಂದ ಹಚ್ಚಬೇಕು. ನಮ್ಮ ಮನೆಯವ್ರು ಹಚ್ತಾ ಇದ್ದಾರೆ, ಸಂಕಲ್ಪ ಮಾಡಿಕೊಂಡು ಅವರೇ ಹಚ್ಚಿದ್ದಾರೆ. ಅಂದರೆ ಗಂಡಸರು ಹಚ್ಚಿದ್ರೇ ಶ್ರೇಷ್ಠ, ನಾವು ಅವ್ರ ಕೈ ಮುಟ್ಬಿಟ್ರೆ ಸಾಕಾಗುತ್ತೆ. ನೋಡಿರಿ, ಈಗ ಯಮದೀಪವನ್ನು ಯಮದೇವರ ಪ್ರೀತ್ಯರ್ಥವಾಗಿ ನಿನ್ನೆ ತ್ರಯೋದಶಿಯ ನಿಮಿತ್ತ ಹಚ್ಚಿದಾಯಿತು. ನೀವೆಲ್ಲರೂ ಹಚ್ಚಿದ್ದೀರಾ ಅಂತ ಅಂದ್ಕೊತೀನಿ. ತುಂಬ ಜನ ಹೇಳಿದ್ನೆಲ್ಲ ಫೋಟೋಸ್ ಕಳಿಸಿದ್ದೀರಾ, ಫೇಸ್ಬುಕ್ಕಲ್ಲೂ ಸಹ ಹಾಕಿದ್ರಿ, ನೋಡಿದ್ದೀನಿ. ತುಂಬ ಸಂತೋಷ ಆಯಿತು. ಯಮನ ಪ್ರೀತ್ಯರ್ಥವಾಗಿ ಯಮದೀಪ ಹಚ್ಚೋದು ತುಂಬ ಶ್ರೇಷ್ಠವಾದದ್ದು ದೀಪಾವಳಿಯಲ್ಲಿ. ಹಾಗಾಗಿ ಯಾವತ್ತೂ ನಾವು ದಕ್ಷಿಣ ದಿಕ್ಕಿಗೆ ದೀಪವನ್ನು ಹಚ್ಚಬಾರ್ದು ಸ್ನೇಹಿತರೆ. ಈ ಒಂದು ಯಮದೀಪವನ್ನು ಮಾತ್ರ ತ್ರಯೋದಶಿ ದಿನ ಹಚ್ಚುವಂತಹ ಯಮದೀಪವನ್ನು ಮಾತ್ರ ನಾವು ದಕ್ಷಿಣಕ್ಕೆ ಮುಖವನ್ನು ಮಾಡಿ ಹಚ್ಚಬೇಕು. ಯಮನ ಪ್ರೀತ್ಯರ್ಥವಾಗಿ ಹಚ್ಚಿದರೆ ನಮಗೆ ಅಪಮೃತ್ಯುಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ, ಮತ್ತು ಪಿತೃಗಳು ಸದ್ಗತಿಗೆ ಹೋಗ್ತಾರೆ ಅಂತ. ಇಷ್ಟೆಲ್ಲ ಪೂಜೆ ನೆನ್ನೆ ದಿವಸ ನಮ್ಮ ಮನೆಯಲ್ಲಿ ನಡೀತು ಸ್ನೇಹಿತರೆ. ಇವತ್ತು ನೀರು ತುಂಬುವ ಹಬ್ಬ ರಾತ್ರಿ ಮಾಡ್ತೀವಿ, ಸಾಯಂಕಾಲ ಮಾಡ್ತೀವಿ. ಮತ್ತು ನಾಳೆ ದಿವಸ ಆರತಿ ಎಲ್ಲ ಇರುತ್ತೆ. ಆರತಿ ಹಾಡುಗಳನ್ನು ನಾನು ಹಾಕಿದ್ದೀನಿ, ಚೆಕ್ ಮಾಡಿಕೊಡ್ರಿ, ಸಿಗುತ್ತೆ. ಎಣ್ಣೆಯನ್ನು ಹಚ್ಚುವಾಗ ಹೇಳುವಂಥ ಹಾಡು ಮತ್ತು ಆರತಿ ಹಾಡು ಎಲ್ಲವನ್ನು ಹಾಕಿದ್ದೀನಿ, ನೋಡ್ಕೊಳ್ರಿ. ಮತ್ತು ಎಲ್ಲರೂ ದೀಪಾವಳಿ ಹಬ್ಬವನ್ನು ಸಂತೋಷದಿಂದ ಆಚರಣೆಯನ್ನು ಮಾಡಿರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ. ಎಲ್ಲರಿಗೂ ಈ ಬೆಳಕಿನ ಹಬ್ಬ ನಿಮ್ಮ ಜೀವನದಲ್ಲಿ ಹೊಸದಾದಂತಹ ಬೆಳಕನ್ನು ತರಲಿ ಅಂತ ನಾನು ದೇವರ ಹತ್ರ ಪ್ರಾರ್ಥನೆಯನ್ನು ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋಟ್ಗೆ ಸಿಗ್ತೀನಿ. ಹರೇ ಶ್ರೀನಿವಾಸ.